ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಲ್ಲಿ ಸರಳವಾಗಿ ನೀವು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ. ಬನ್ನಿ ಮೊದಲದಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗಲಿ ಅಮ್ಮ. ಒಂದು ಮಾತು ಅಥವಾ ಒಂದು ವಿಚಾರವನ್ನ ತುಂಬಾ ಜನ ತುಂಬಾ ಬಾರಿ ಹೇಳ್ತಾ ಇರ್ತಾರೆ. ಅದನ್ನ ನಾವು ಕೂಡ ಕೇಳಿದೀವಿ, ನಮಗೂ ಕೂಡ ಕೆಲವೊಂದು ಬಾರಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ್ದಾದ್ರು ಕ್ಷೇತ್ರಗಳ ಭೇಟಿ ಮಾಡಬೇಕು ಅಂದಾಗ ದೇವ್ರ ನಮ್ಮನ್ನು ಕರೆಸ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ, ನಾವು ಹೋಗ್ಬಿಡ್ತೀವಿ, ಅಲ್ಲಿಗೆ ಹೋಗಿ ದರ್ಶನ ಪಡ್ಕೊಳ್ತೀವಿ ಅಂತ. ಇನ್ನು ಸತತವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ, ಪ್ಲಾನ್ ಮಾಡ್ತಾರೆ, ಏನೋ ಸಮಸ್ಯೆ ಆಗುತ್ತೆ, ಹೋಗೋಕ್ಕಾಗಲ್ಲ. ಅದು ಅವ್ರ ಲೈಫಲ್ಲಿ ಆಗಿರೋರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. 2-3 ಬಾರಿ ಪ್ಲಾನ್ ಮಾಡಿರ್ತೀವಿ, ಕ್ಯಾನ್ಸಲ್ ಮಾಡಬೇಕಾಗಿರುವಂಥ ಸಂದರ್ಭ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ಕ್ಷೇತ್ರಗಳಿಗೆ ಭೇಟಿ ನೀಡಬೇಕು ಅಂದ್ಕೊಂಡಾಗ ನಾವು ಯಾಕೆ ಹೋಗೋಕ್ಕಾಗಲ್ಲ ಗುರುಗಳೇ? ದೇವ್ರು ನಮ್ಮನ್ನು ಕರ್ಸ್ಕೊಳ್ಬೇಕು ಅನ್ನೋ ಮಾತು ನಿಜನಾ, ಅಥವಾ ನಮಗೆ ಹೋಗೋವಂಥ ಯೋಗ ಇನ್ನೂ ಬಂದಿಲ್ವಾ? ನಾವೇನಾದರೂ ದೋಷ ಅಥವಾ ತಪ್ಪುಗಳನ್ನ ಮಾಡಿದ್ದೀವಿ, ಅದನ್ನು ಕಳ್ಕೊಂಡ್ಮೇಲೆ ನಾವು ಅಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತಾ, ದರ್ಶನ ಪಡ್ಕೊಳಕ್ಕಾಗತ್ತಾ? ಇದು ಬಹಳ ದಿನಗಳಿಂದ ಓಡ್ತಾ ಇದ್ದಂಥ ಒಂದು ಪ್ರಶ್ನೆ. ಇದಕ್ಕೆ ಉತ್ತರವನ್ನು ತಿಳಿಸ್ಕೊಡಿ. ಇದು ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ, ಮಂತ್ರಾಲಯ, ಹೊರನಾಡು, ಯಾವುದೇ ಕ್ಷೇತ್ರಗಳಾಗಿರ್ಬೋದು. ಈಗ ತುಂಬ ಜನ ನಂತರ ಶೇರ್ ಮಾಡಿದ್ದಾರೆ, ಶಿರಡಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಸಾಯಿಬಾಬಾ ಭಕ್ತಲು ನಾನು, ಆದರೆ ಹೋಗೋಕ್ಕಾಗಿಲ್ಲ ಅಂತ. ಸೊ ಯಾಕೆ ಈ ಥರ ಆಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಏನು ಅಂದರೆ, ಒಂದು ಮೆಸೇಜ್ ಇದೆ ಅಲ್ಲಿ, ಇಲ್ಲಿ ಸಲ್ಲದವ ಎಲ್ಲೂ ಸಲ್ಲಲಾರ ಅಂತ ಏನೋ ಒಂದು ಬಸವಣ್ಣ ಹೇಳಿದ್ರೆ, ಮರ್ತಿದ್ದೇನೆ ಬಹುಶಃ. ನೀವು ಮನೆಯಲ್ಲಿ ಸರಿಯಾಗಿ ದೀಪವನ್ನು ಹಚ್ಚದೆ, ಪೂಜೆಯನ್ನು ಮಾಡದೆ, ನೈವೇದ್ಯವನ್ನು ಮಾಡದೆ, ಆಕಸ್ಮಿಕ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. 3 ದಿನಗಳು ನಿಂತೋಯ್ತು ಅಂದರೆ ನೀವು ಯಾವ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿಲ್ಲ, ಹೋಗಲೂಬಾರದು ಕೂಡ. ಆಮೇಲೆ ನಾನು ಹೋಗುವಂಥ ಪ್ರಯತ್ನ ಪಡ್ತೀನಿ, ದೇವ್ರು ನನ್ನ ಕರ್ಸ್ಕೊಳ್ತಾ ಇಲ್ಲ. ನೀನು ಎಂಥ ಮಹಾ, ನಿನ್ನ ಕರ್ಸ್ಕೊಳಕವ, ನಿನ್ನಿಂದ ಏನಾಗಬೇಕಾಗಿದೆ ಆತನೇ ಕರ್ಸ್ಕೊಂಡು. ನಿನಗಿರಬೇಕು, ನೋಡಬೇಕು ಅನ್ನೋ ಹಂಬಲ. ನನ್ನ ತಾಯಿ ನಾನು ನೋಡಬೇಕು, ಅಥವಾ ನೀನು ಭಗವಂತನ ಮಗು ಅಂತ ಅನ್ಕೋ, ಪರವಾಗಿಲ್ಲ. ನನ್ನ ಮಗು ನಾನು ಭೇಟಿ ಹಾಕಬೇಕು, ನನ್ನ ಮಗು ಹೇಗಿದೆಯೋ ಅನ್ನೋ ಹಂಬಲ ಇರಬೇಕು, ತುಡಿತವಿರಬೇಕು, ಖುಷಿ ಇರಬೇಕು. ಹಾಗೆಯೇ ಕಣ್ಣು ಮುಚ್ಚಿಕೊಂಡು ನನ್ನ ಮುದ್ದಾದ ಮಗು ಕಾಣ್ತಾ ಇದೆ ಅಂದರೆ, ನಾನು ಯಾಕೆ ಹೇಳ್ತೀನಿ ಅಂದರೆ, ತುಂಬ ಅತ್ಯಂತ ಪ್ರೀತಿ ಯಾರೋ ಒಬ್ಬರ ಮೇಲೆ ಇಟ್ಟಿರ್ತೀರಲ್ಲ ನೀವು, ಹೌದು, ಅವರೇ ಆ ದೇಗುಲ ಆಗಿರಬೇಕು. 1ನೇದು. 2ನೇದು, ನೀವು ದೇಗುಲಕ್ಕೆ ಹೋಗ್ಬೇಕು ಅಂದುಕೊಳ್ಳೋದು ತಪ್ಪು, ಜೊತೆಗೆ ಹೋಗೋದಿದೆಯಲ್ಲ, ಹೋಗಿ ಆದಮೇಲೆ ನಾನು ಎಲ್ಲೆಲ್ಲೋ ಹೋಗಿದ್ದೀನಿ, ನನಗೇನು ಅಂತ ಉಪಯೋಗ ಆಗಲಿಲ್ಲ ಅನ್ನೋದು ಕೂಡ ತಪ್ಪಿದೆ. ಯಾಕೆ ಅಂತಂದರೆ, ಈ ನಮ್ಮ ಸನಾತನ ಧರ್ಮದ ಪರಂಪರೆಯಲ್ಲಿ, ಕೃಷಿಯ ಪರಂಪರೆಯಲ್ಲಿ, ಋಷಿಯ ಪರಂಪರೆಯಲ್ಲಿ ಒಂದಷ್ಟು ನಮಗೊಂದು ತಾಂತ್ರಿಕತೆಯನ್ನು ಕೊಟ್ಟಿದ್ದಾನೆ, ಒಂದು ಯಾಂತ್ರಿಕತೆಯನ್ನು ಕೊಟ್ಟಿದ್ದಾನೆ, ಒಂದು ಮಾಂತ್ರಿಕತೆಯನ್ನು ಕೊಟ್ಟಿದ್ದಾನೆ. ಇದೇನು ಅಂತಂದರೆ, ನೀವು ಇಲ್ಲಿಂದ ಧರ್ಮಸ್ಥಳ ಹೋಗ್ಬೇಕು ಅಂತಂದರೆ ಮೊದಲೇ ನಿಮ್ಮ ಹತ್ರ ಪ್ಲಾನ್ ಇರಬೇಕು, ಟಿಕೆಟ್ ಬುಕ್ ಮಾಡ್ಕೋಬೇಕು, ಅದಕ್ಕೆ ಅಂತೇಳಿ ನೀವೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು. ಏಕಾಏಕಿ ಕಣ್ಣು ಮುಚ್ಕೊಂಡು ಹೋಗೋಕ್ಕಂತೂ ಆಗಲ್ಲ, ನಿಮ್ಮ ಪ್ಲಾನ್ ಇಲ್ಲದೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನಿಮ್ಮ ಅನುಕೂಲ ಅನಾನುಕೂಲಗಳ ಮಧ್ಯೆ ಇದಿರಬೇಕಂತ. ಈಗ ನಾನು ಹೇಳಿದ್ನಲ್ಲ ತಾಂತ್ರಿಕ ಅಂತ, ನೇರವಾಗಿ ಹೇಳ್ತೇನೆ. ನಿಮ್ಮ ಅಕ್ಕಪಕ್ಕ ಇರತಕ್ಕಂತಹ ದೇವರು, ಅಥವಾ ನಿಮ್ಮ ಮನೆಯ ದೇವರು, ನಿಮ್ಮ ಕುಲದೇವರು, ಅಲ್ಲಿರ್ತಕ್ಕಂಥವರ ಕಡೆಯಿಂದ ಅಥವಾ ಗೊತ್ತಿರೋ ಗುರುಗಳ ಕಡೆಯಿಂದ. ಈ ಮಕ್ಕಳಿಗೆ ಬಾಲದೃಷ್ಟ ಆದರೆ ಒಂದು ಯಂತ್ರ ಕಟ್ತೀವಲ್ಲ, ಆ ತರಹದ್ದು ಒಂದು ತಂತ್ರ ಪದ್ಧತಿಯಲ್ಲಿ ಯಾವ ಜೀವಂಚ ಕಾಲವೂ ಕೂಡ ನಾನು ಇಂತಹ ಕ್ಷೇತ್ರಗಳಿಗೆ ಹೋಗಬೇಕು ಅಂದುಕೊಂಡಿದ್ದೇನೆ, ಆ ಕ್ಷೇತ್ರದ ಹೋಗಿ ಬಂದಮೇಲೆ ಅದರ ಫಲಿತವನ್ನು ಕೂಡ ನಾನು ಕಾಣಬೇಕು ಅಂತಿದೆ ಅಂತಂದರೆ ಅದಕ್ಕೊಂದು ಯಂತ್ರ ರೆಡಿ ಮಾಡ್ಕೋಬೇಕಂತೆ. ಯಂತ್ರ ಇರಬೇಕು. ಆ ಯಂತ್ರ ಯಾವುದಿರಬೇಕು, ನಮಗೆ ಮಾರ್ಗ ಮಧ್ಯೆ ಎಲ್ಲಿ ಕೂಡ ಏನು ತೊಂದರೆ ಆಗಬಾರ್ದು ಅಂತಂದ್ರೆ, ವೆಹಿಕಲ್ ರನ್ನಿಂಗ್ ಅಲ್ಲಿ ಇದೆ ಅಂದ್ರೆ ಅದರಲ್ಲಿ ಡೀಸೆಲ್ ಇದೆ ಅಂತ ಅರ್ಥ, ಹೌದು, ಅದರಲ್ಲಿ ಫ್ಯೂಲ್ ಇದೆ ಅಂತ ಅರ್ಥ. ಹಾಗೆ ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ತಯಾರಿ ರೆಡಿ ಇದೆ ಅಂತಂದ್ರೆ ಆ ಯಂತ್ರ ಇದೆ ಅಂತ ಅರ್ಥ, ಆ ತಂತ್ರ ಪದ್ಧತಿ ಬಳಸಿದ್ರೆ ಅಂತ ಅರ್ಥ. ಅದಕ್ಕೆ
ನಮ್ಗೇನಾದರೂ ಸ್ವಲ್ಪ ಪೇಯ್ನ್ ಆದ ಕೂಡಲೇ ಈ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಿಂದ್ಬಿಡ್ತೀವಲ್ಲ, ಸಾಮಾನ್ಯ ಗೊತ್ತಿರೋದು. ಹಾಗೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಯಂತ್ರ ಅಂತಂದರೆ, ನಾವು ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ಸ್ವಾಮಿ ನನಗೆ ಒಂದು ಯಂತ್ರ ಕೊಡಿ, ನನ್ನ ಕೆಲಸಗಳು ಆಗಬೇಕು ಅಂತ ಹೇಳಿ ಅವ್ರು ಯಾವುದು ಕೊಡ್ತಾರೋ ತೆಗೆದಿಟ್ಕೊಳ್ಳಿ. ಅಥವಾ ಅವ್ರ ಜಾತಕ ನೋಡಿ ನಾನು ನಿಮಗೆ ಈ ರೀತಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅನ್ನೋದಿದೆಯಲ್ಲ, ಅದು ಅದ್ಭುತ ಮಾಡಿಕೊಡುತ್ತೆ. ಇವೆಲ್ಲ ರ್ಯಾಂಡಮ್, ಕೆಲವೆಲ್ಲ ಕೂಡ ಅವರು ಹನುಮಂತನ ಆರಾಧಕರಾಗಿರ್ತಾರೆ. ಆ ಹನುಮಂತನ ಬೀಜಾಕ್ಷರ ಹಾಕಿ ಅವ್ನು ಸಿದ್ಧಿ ಮಾಡಿಕೊಟ್ಟಿರ್ತಾನೆ, ಅದು ನಿಮ್ಮ ಹತ್ರ ಇಟ್ಕೊಳ್ತೀರಿ. ಅಥವಾ ನಿಮ್ಮ ಕುಲದೇವರಾಗಿರ್ತಕ್ಕಂಥವ್ರು ಯಾವುದೋ ಅಮ್ಮನವ್ರ ದೇವಸ್ಥಾನ ಆಗಿರುತ್ತೆ, ದುರ್ಗಾ ಪರಮೇಶ್ವರನ್ ಅಥವಾ ಪಟಾಲಮ್ಮ ಆಗಿರ್ತಲ್ಲ, ಪಟಾಲಮ್ಮಂದು ಮಂತ್ರ ಕಲ್ತಿರ್ತಾನೆ, ಆ ಮಂತ್ರ ಹೇಳಿ 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 ಸಿದ್ಧಿ ಮಾಡ್ಕೊಂಡಿರ್ತಾನೆ. ಅದನ್ನು ಬರೆದುಬಿಟ್ಟು ಯಂತ್ರ ಮಾಡಿ ನಿಮ್ಮ ಹತ್ರ. ಒಟ್ಟಾರೆ ನೀವೆಲ್ಲೇ ಪ್ರಯಾಣ ಮಾಡಿದ್ರು ನಿಮ್ಮ ಹತ್ರ ಒಂದು ಇಂಜನ್ ಇರಲಿ. ಆ ಇಂಜನ್ ಯಾವುದು ಅಂದರೆ ಯಂತ್ರವೇ. ಅದಿತ್ತು ಅಂತಂದರೆ ನೀವು ಅಲ್ಲಿಗೆ ಹೋಗೋದಾಗಿರಲಿ, ಹೋಗಿ ಬಂದಮೇಲೆ ಆಗಿರಲಿ, 100ಕ್ಕೆ 100 ಫಲಿತಾಂಶಗಳನ್ನ ಕಂಡೇ ಕಾಣ್ತೀರಿ. 100ಕ್ಕೆ 100 ಫಲಿತಾಂಶ ಕಾಣ್ತೀರಿ ನಾವು ಅಂದುಕೊಂಡಾಗೆ. ಬಟ್ ಇದಿರಬೇಕು ನಮಗೆ. ಇದಿಲ್ಲದೆ ನೀವು ಅಂದ್ಕೊಳ್ತೀರಲ್ಲ, ಆಗಲ್ಲ. ಅಂದುಕೊಂಡು ಆಗಲಿಲ್ಲ ಅಂದಾಗ ಆ ಇಂಡಿಕೇಶನ್ ಇದೆ. ಹತ್ರದಲ್ಲಿ ಮೊದಲಿರೋನು ಗಮನಿಸುವಂತ. ನಮಗೆ ದೂರದ್ದು ನೀರು ದಾಹ ತೀರಿಸೋದಿಲ್ವಂತೆ, ಹತ್ರದ ನೀರು ದಾಹ ತೀರಿಸೋದಂತೆ. ಅದ್ರ ಇಂಡಿಕೇಶನ್ ಇದೆ. ಅದಕ್ಕೆ ನೀವೇನು ಮಾಡ್ತೀರಾ ಅಂತಂದರೆ, ಅಲ್ಲಿರ್ತಕ್ಕಂಥ ಹತ್ತಿರದವರು ಮತ್ತು ನಿಮ್ಗೆ ಗೊತ್ತಿರೋ ಗುರುಗಳು ಸಂಪರ್ಕಕ್ಕೆ ಸಿಗ್ತಾರೆ. ಯಾರ ನಿಮ್ಮ ಗುರುಗಳು, ಅವರಿಂದ ಒಂದು ಯಂತ್ರ ಬೇಕು ಗುರುಗಳೇ ನನಗೆ. ಒಟ್ಟಾರೆ ಏನೋ ಅವ್ರಿಗೆ ಬೇಕಾಗಿರೋ ಒಂದಷ್ಟು ದಕ್ಷಿಣೆ ಕೊಡುವಂಥದ್ದು, ತಾಂಬೂಲವನ್ನು ಇಡುವಂಥದ್ದು, ನೀವು ಆ ಯಂತ್ರವನ್ನು ಕೈಲಿ ಜೊತೆಗೆ ಇಟ್ಕೊಂಡು ಹೋಗ್ತಕ್ಕಂಥದ್ದನ್ನು ಮಾಡಿಕೊಡುವಂಥದ್ದು. ಈಗ ಸಾಮಾನ್ಯವಾಗಿ ಯಾರಾದರೂ ಜಾತಕ ಬಂದಾಗ ಒಂದು ಅಕ್ಷತೆ, ಒಂದು ಯಂತ್ರವನ್ನು ಕೊಟ್ಟಾಗ, ಸಾಮಾನ್ಯವಾಗಿ ನಾನು ಕೊಡೋದು ಬಂದಾಗ, ಅದು ಕೊಟ್ಟಾಗ ಏನು ಅಂತಂದರೆ ಖುಷಿ ನಮ್ಮಲ್ಲಿ ಎದ್ದೋಗುತ್ತೆ. ಅದು ಯಾವಾಗಲೂ ನಿಮ್ಮ ಜೊತೆಗೆ ಒಯ್ಯುವಂಥದ್ದು ಆ ಖುಷಿಯನ್ನು. ಇದಿರಬೇಕು, ಇದಿದ್ರೆ ಸಾಧ್ಯವಾಗುತ್ತೆ. ಖಂಡಿತ ಗುರುಗಳೇ, ತುಂಬಾ ಜನಕ್ಕೆ ಇದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಜಾಗಗಳಿಗೆ ಅಂದ್ಕೊಂಡಿರ್ತಾರೆ ರಜಾ ಬರಲಿ ಹೋಗೋಣ, ಅಥವಾ ನೆಕ್ಸ್ಟ್ ವೀಕ್ ರಜಾ ಇದೆ ಹೋಗೋಣ ಅಂತ. ಬಟ್ ಆಗ್ತಾನೆ ಇರೋದಿಲ್ಲ ಅಂಥವ್ರಿಗೆ ಆಗೋದು ಇಲ್ಲ, ಅಡೆತಡೆ ಇದೆ. ಅಡೆತಡೆ. ಅದಕ್ಕೆ ಪರಿಹಾರ ಕೂಡ ತುಂಬಾ ಸಿಂಪಲ್ ಆಗಿ ನೀವು ತಿಳಿಸ್ಕೊಟ್ರಿ. ಇದನ್ನ ಅವ್ರು ಮಾಡ್ಕೊಳ್ಳೋದ್ರಿಂದ ಖಂಡಿತ ಕ್ಷೇತ್ರಕ್ಕೆ, ಅವ್ರು ಅಂದ್ಕೊಂಡಿರೋ ಕ್ಷೇತ್ರಕ್ಕೆ ಹೋಗಿ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ತುಂಬ ಪ್ಲಾನಿಂಗ್ ನಾವು ಮಾಡಿದ್ದೀವಿ, ಈಗಲ್ಲ ಅಥವಾ 2 ತಿಂಗಳ ಹಿಂದೆ ಅಲ್ಲ, ವರ್ಷಾನುಗಟ್ಟಲೆಗಳಿಂದ ಮಾಡ್ತಾ ಬಂದಿದ್ದೀವಿ. ಕೆಲವೊಂದು ಕ್ಷೇತ್ರಗಳಿಗೆ ನಾವು ಹೋಗೋಕ್ಕೆ ಆಗಿಲ್ಲ ಅಂತಂದರೆ ಯಾವೆಲ್ಲ ತಪ್ಪುಗಳನ್ನು ನಾವು ಮಾಡಿರ್ತೀವಿ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಆ ಒಂದು ಯಂತ್ರದ ಮುಖಾಂತರ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.